ಅನ್ನೋದನ್ನು ನಾವೆಲ್ಲರೂ ಒಪ್ಕೋಬೇಕು. ಇದನ್ನು ಗೋಪಿನಾಥ್ ಅವರು ಭಾಳ ಚೆನ್ನಾಗಿ ಹೇಳಿರ್ತಾರೆ. ಇದುವರೆಗೆ ಅರಿವು ಭಾರತ ಮಾಡಿದಂಥ ಕಾರ್ಯಕ್ರಮದಲ್ಲೆಲ್ಲ ಒಂದು ಊರಿನಲ್ಲಿ ಒಂದು ಮನೆಗೆ ನಾವೆಲ್ಲ ಭೇಟಿ ನೀಡಿ ಆ ಮನೆಯ ಗೃಹ ಪ್ರವೇಶ ಮಾಡಿ ಮತ್ತು ಆ ಮನೆಯನ್ನು ಅಸ್ಪೃಶ್ಯತೆ ಮುಕ್ತ ಮನೆ ಅಂತ ಹೇಳಿ ಘೋಷಣೆ ಮಾಡುವಂಥ ಒಂದು ಪದ್ಧತಿ ಇದೆ. ಪ್ರಾಯಶಃ ಈ ಕಳೆದ 2 ವರ್ಷಗಳ ಅವಧಿಯ ಒಂದು ಓಟದಲ್ಲಿ ಒಂದು ರೀತಿ ಒಂದು ಇಡೀ ಗ್ರಾಮವೇ ಒಂದು ಕ್ಲಸ್ಟರ್ ಅಪ್ರೋಚಿನ ಈ ಬಾರಿ ಅದನ್ನು ಅಳವಡಿಸ್ಕೊಂಡಿದೆ ಏನೋ ಅಂತ ನನಗೆ ಅನ್ನಿಸ್ತಾ ಇದೆ. ಇದು ಬಹಳ ಆರೋಗ್ಯಕರವಾದಂಥ ಒಂದು ಬೆಳವಣಿಗೆ. ನಮ್ಮಲ್ಲಿ ಒಳ್ಳೆಯದಾಗಿರಬೇಕು, ಒಳ್ಳೇದು ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಒಳ್ಳೇದಂದ್ರೆ ಏನು ಅಂತ ಯಾರು ಹೇಳ್ತಾರೆ? ಒಳ್ಳೇದು ಮಾಡೋದು ಏನು ಅಂತ ಯಾರು ಹೇಳ್ತಾರೆ? ಒಳ್ಳೆಯದಾಗಿರೋ ಒಳ್ಳೆಯದಾಗಿ ಹೆಂಗಿರ್ಬೇಕು, ಒಳ್ಳೆಯದಾಗಿ ಒಳ್ಳೆಯದನ್ನು ಮಾಡು ಅಂತ ಅಂತಾರೆ. ಒಳ್ಳೆಯದು ಅಂದ್ರೆ ಏನು ಮಾಡಬೇಕು? ನನ್ನ ಹೆಂಡತಿ ಮಕ್ಕಳು ಸಾಕಬೇಕಾ? ನನ್ನ ಹೆಂಡತಿ ಮಕ್ಕಳಿಗೆ ವಿದ್ಯೆ ಕೊಡಬೇಕಾ? ಅಥವಾ ನಮ್ಮ ಕುಟುಂಬದ ಕಲ್ಯಾಣ ಮಾಡ್ಕೋಬೇಕಾ, ಅಭಿವೃದ್ಧಿ ಮಾಡ್ಕೋಬೇಕಾ? ಒಳ್ಳೆಯದು ಅಂತಂದ್ರೆ ನಾನು ನನಗೋಸ್ಕರ ಬದುಕೋದು ವಿಶೇಷ ಅಲ್ಲ. ಎಲ್ಲ ಪ್ರಾಣಿಗಳು ಅವರಿಗೋಸ್ಕರವೇ ಬದುಕ್ತವೆ. ಆದರೆ ಇನ್ನೊಬ್ಬರಿಗೋಸ್ಕರ ಬದುಕೋದಿದೆ ನೋಡಿ, ಅಥವಾ ಇನ್ನೊಬ್ಬರ ಕಷ್ಟಗಳಿಗೆ, ಸಮಸ್ಯೆಗಳಿಗೆ, ವೇದನೆಗಳಿಗೆ ಸ್ಪಂದಿಸುವಂತ ಮನಸ್ಸಿದೆಯಲ್ಲ, ಪ್ರಾಯಶಃ ಅದು ಒಳ್ಳೆಯ ಮನಸ್ಸು ಅಂತ ಅನಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳಲ್ಲೂ ಕೂಡ ಒಳ್ಳೆಯ ಕೆಲಸಗಳು ಅಂತ ನನಗೆ ಅನಿಸುತ್ತೆ. ಈಗೇನು ನಾವು ಜಾತಿ ಬಗ್ಗೆ, ಅಸ್ಪೃಶ್ಯತೆ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ, ಇದು ಇವತ್ತಿನ ಮಾತಲ್ಲ. ಇವತ್ತಿಗೂ ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಬೇಜಾರಾಗುತ್ತೆ. ನನಗೆ ಆಗ್ತಾರ ನೋವು ಏನಂತಂದ್ರೆ, ಎಲ್ಲ ವಿದ್ಯಾವಂತರಾಗಿರೋ ನಾವು, ದೊಡ್ಡ ದೊಡ್ಡ ಮಾತುಗಳಾಡುವ ನಾವು, ವಿಜ್ಞಾನ ಆಧುನಿಕತೆಯಲ್ಲಿ ಬಹಳ ಎತ್ತರಕ್ಕೆ ಬೆಳೆದಿದ್ದೀವಿ. ಮನುಷ್ಯ ಇಲ್ಲಿ ಬದುಕೋದು ಸಾಕು ಅಂತ ಹೇಳಿ ಅವನು ಚಂದ್ರ ಗ್ರಹಕ್ಕೆ ಹೋಗಿ ಬರ್ತಾ ಇದ್ದಾನೆ, ಸ್ಪೇಸ್ಗೆ ಹೋಗಿ ಬರ್ತಾ ಇದ್ದಾನೆ, ಎಲ್ಲವನ್ನೂ ಮಾಡ್ತಾ ಇದ್ದಾನೆ. ಆದರೆ ಅವನ ಮನಸ್ಸು ಮಾತ್ರ ಯಾಕೋ ಇನ್ನೂ ಸಂಕುಚಿತವಾಗಿದೆ ಅಂತ. ಅಂದ್ರೆ ಮನುಷ್ಯ ಬರೀ ರೆಕ್ಕೆ ಪುಕ್ಕಗಳ ಕಟ್ಟಿಕೊಂಡು ಹಾರಾಡ್ತಾ ಇದ್ದಾನೆ. ತನ್ನ ಬೇರು ಮತ್ತು ಮಣ್ಣಿನ ಒಂದು ಆ ಸಂಬಂಧವನ್ನ, ಅದೇ ನಾವು ಆರ್ಗ್ಯಾನಿಕ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ, ಅದನ್ನ ಕಳ್ಕೊತಾ ಇದ್ದಾನೆ. ನಮಗೆ ಬಹಳ ದುಃಖ ಆಗೋದು, ಬಹಳ ಬೇಜಾರಾಗೋದು. ಯಾಕೆ ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಎಲ್ಲರನ್ನೂ ಸೇರಿಸಲಿ ಅಂತ ಹೇಳಿ ಅರಿವು ಭಾರತದವರು ಯಾಕೆ ಬಂದು ನಿಮಗೆ ಹೇಳೋದು? ನಿಮಗೂ ವಿದ್ಯೆ ಇದೆ, ನಿಮಗೂ ವಿವೇಕ ಇದೆ, ಜಗತ್ತು ನೋಡಿದ್ದೀರಿ, ಸಮಾಜದಲ್ಲಿ ಆಗೋ ಬದಲಾವಣೆಗಳು ಕೂಡ ಗೊತ್ತಿದೆ, ಸುತ್ತಮುತ್ತ ಏನ್ ನಡೀತಾ ಇದೆ ಅಂತ ಎಲ್ಲವೂ ಗೊತ್ತಿದೆ. ಎಲ್ಲವೂ ಗೊತ್ತಿದ ಮೇಲೆ ಯಾಕೆ ಮತ್ತೆ ನಮ್ಮ ಮನೆಗೆ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸೋದಕ್ಕೆ ಬರಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗ?